ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ ಶ್ಲೋಕ 10. ಪ್ರಯಾಣ ಕಾಲೇ ಮನಸಾ ಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವಿಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಅಂತಹ ಭಕ್ತಿಯುಕ್ತನಾದವನು ಅಂತ್ಯಕಾಲದಲ್ಲಿ ತನ್ನ ಪ್ರಾಣವಾಯುವನ್ನು ಹುಬ್ಬುಗಳ ಮಧ್ಯದಲ್ಲಿ ನಿಲ್ಲಿಸಿ ಯೋಗ ಬಲದಿಂದ ವಿಚಲಿತವಾಗದ ಮನಸ್ಸಿನಿಂದ ಪರಮಪುರುಷನನ್ನು ಸ್ಮರಿಸುತ್ತಾ ಅವನನ್ನೇ ನಿಶ್ಚಯವಾಗಿಯೂ ಹೊಂದುವನು. ಯಾವನು ತನ್ನ ಮರಣದ ಸಮಯದಲ್ಲಿ ಭಕ್ತಿಯಿಂದಲೂ ಅಚಲ ಮನಸ್ಸಿನಿಂದಲೂ ಯೋಗ ಬಲದಿಂದಲೂ ಕೂಡಿ ಏಕಾಗ್ರತೆಯಿಂದ ಹುಬ್ಬುಗಳ ನಡುವೆ ತನ್ನ ಪ್ರಾಣಗಳನ್ನು ನಿಲ್ಲಿಸಿ ವಿಶ್ವದ ನಿಯಾಮಕನು, ಸೂಕ್ಷ್ಮಾತಿ ಸೂಕ್ಷ್ಮನು, ಸರ್ವರ ಆಶ್ರಯದಾತನು, ಊಹೆಗಿವು ನಿಲುಕದವನು, ರೂಪವುಳ್ಳದವನು, ನಿರಾಕಾರಿಯು, ಸೂರ್ಯನಂತೆ ದೇದೀಪ್ಯಮಾನನು, ಅಜ್ಞಾನವನ್ನು ದಾಟಿ ನಿಂತವನು ಆದ ದಿವ್ಯನು ಸನಾತನೂ ಆದ ಭಗವಂತನನ್ನು ಸರಿಯಾಗಿ ಸ್ಮರಿಸುವನು. ಅವನು ಆ ಪರಮಾತ್ಮನನ್ನೇ ಪಡೆಯುತ್ತಾನೆ. ಭಗವಂತನನ್ನು ಸೇರುವ ಇನ್ನೊಂದು ಮಾರ್ಗ ಹಠಯೋಗ. ಈ ಮಾರ್ಗ ಕಠಿಣವಾದದ್ದು. ಇದು ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರಗಳಿಂದ ಭಗವಂತನನ್ನು ಸೇರುವ ಒಂದು ಬಗೆ. ಈ ಮಾರ್ಗದಲ್ಲಿ ಸಾಧನೆ ಮಾಡುವವರು ತಮ್ಮ ಸಾವಿನ ಕಾಲದಲ್ಲಿ ಏನು ಮಾಡಬೇಕು ಎನ್ನುವುದನ್ನು ಶ್ರೀಕೃಷ್ಣ ಪರಮಾತ್ಮ ಈ ಶ್ಲೋಕದಲ್ಲಿ ವಿವರಿಸ್ತಾನೆ. ಆಸನ ಪ್ರಾಣಾಯಾಮ ಮಾಡಿ ಸ್ಥಿರವಾದ ದೇಹ, ಸ್ಥಿರವಾದ ಪ್ರಾಣಮಯ ಕೋಶವನ್ನು ಸಾಧಿಸಿದ ಮೇಲೆ ಪ್ರತ್ಯಾಹಾರದ ಮೂಲಕ ತನ್ನೊಳಗೆ ತುಂಬಿದ ಕೆಟ್ಟ ಸಂಗತಿಗಳನ್ನು ಹೊರಹಾಕಿ ಕೆಟ್ಟ ವಿಚಾರ ಒಳಬಾರದಂತೆ ತಡೆದು ಏಕಾಗ್ರತೆಯನ್ನು ಸಾಧಿಸುವುದು. ಇದು ತುಂಬ ದೀರ್ಘವಾದ ಕಠಿಣ ಸಾಧನೆ. ಇಂಥವರು ತಮ್ಮ ಹೃತ್ಕಮಲ ಮಧ್ಯ ಅನಾಹತ ಚಕ್ರ ಅಂತ ಹೇಳ್ತೀವಿ, ಅದರಲ್ಲಿ ಪ್ರಾಣಶಕ್ತಿಯೊಂದಿಗಿರುವ ಜೀವವನ್ನು ಅಲ್ಲಿಂದ ಊರ್ಧ್ವಮುಖವಾಗಿ ವಿಶುದ್ಧಿ ಚಕ್ರಗಳ ಮೂಲಕ ಭ್ರೂಮಧ್ಯೆ 2 ಹುಬ್ಬುಗಳ ಮಧ್ಯೆ ಇರುವ ಆಜ್ಞಾಚಕ್ರದಲ್ಲಿ ತಂದು ನಿಲ್ಲಿಸಬೇಕು. ಈ ಪ್ರಕ್ರಿಯೆ ಅತ್ಯಂತ ಕಠಿಣ. ಈ ಸಂಪೂರ್ಣ ಕ್ರಿಯೆಯಲ್ಲಿ ಅನನ್ಯ ಭಕ್ತಿ ಬಹಳ ಮುಖ್ಯವಾಗಿರುವಂಥದ್ದು. ಈ ರೀತಿ ಭ್ರೂ ಮಧ್ಯದಿಂದ ಸಹಸ್ರಾರದ ಬ್ರಹ್ಮರಂಧ್ರದ ಮೂಲಕ ಜೀವ ಹೋದರೆ ಅವರು ನೇರವಾಗಿ ಭಗವಂತನನ್ನೇ ಸೇರುತ್ತಾರೆ. ಈ ರೀತಿ ಹಠಯೋಗ ಕಠಿಣ ಸಾಧನವಾಗಿರುವುದರಿಂದ ಪ್ರಾಚೀನರು ಅದಕ್ಕೆ ಪೂರಕವಾದ ಅತ್ಯಂತ ಸರಳ ವಿಧಾನವನ್ನು ತಮ್ಮ ದೈನಂದಿನ ಜೀವನದಲ್ಲಿ ತೊಡಗಿಸಿಕೊಂಡರು. ಇದಕ್ಕೆ ಉತ್ತಮ ಉದಾಹರಣೆ ಊರ್ಧ್ವಪುಂಡ್ರ. ಇದು ಜೀವದ ಊರ್ಧ್ವಮುಖ ಗತಿಗೆ ಸಂಬಂಧಪಟ್ಟಿರುವಂಥದ್ದು. ಇದು ಪೂರ್ಣ ಪ್ರಮಾಣದಲ್ಲಿ ದೇಹದಲ್ಲಿರುವ ಶಕ್ತಿ ಕೇಂದ್ರಗಳನ್ನು ಜಾಗೃತಗೊಳಿಸುವ ಒಂದು ಸರಳ ವಿಧಾನ. ಹಠಯೋಗವನ್ನು ಸರಿಯಾಗಿ ಮಾರ್ಗದರ್ಶನ ಇಲ್ಲದೆ ಮಾಡುವುದು ಅಪಾಯಕಾರಿ. ಭಾಗವತದ 2ಯ ಸ್ಕಂದದಲ್ಲಿ ಜೀವವನ್ನು ಮೇಲಕ್ಕೆ ಕೊಂಡೊಯ್ಯುವ ಹಂತವನ್ನು ಒಂದು ಅಧ್ಯಾಯದಲ್ಲಿ ವಿವರವಾಗಿ ವಿವರಿಸಿದ್ದಾರೆ. ಹೀಗೆ ಯೋಗದ ಮೂಲಕ ಹಠ ಮಾಡಿ ಭಗವಂತನನ್ನು ಸೇರಬಹುದು, ಅಥವಾ ತಾಯಿಯಲ್ಲಿ ಮಗು ಹಠ ಮಾಡಿದಂತೆ ಭಗವಂತನಲ್ಲಿ ಭಕ್ತ ಸದಾ ಭಕ್ತಿಯಿಂದ ಹಠ ಮಾಡಿ ಅವನನ್ನು ಸೇರಬಹುದು. ಹೀಗೆ ಭ್ರೂ ಮಧ್ಯದಲ್ಲಿ ಜೀವವನ್ನು ತಂದು ನಿಲ್ಲಿಸುವ ವಿಧಾನವನ್ನು ವಿವರಿಸಿದ ಕೃಷ್ಣ ಅಲ್ಲಿಂದ ಮುಂದೆ ಸಹಸ್ರಾರದ ಮೂಲಕ ಶಕ್ತಿ ಕೇಂದ್ರದ ದ್ವಾರದ ಮೂಲಕ ಜೀವ ಹೊರ ಹೋಗುವ ವಿಧಾನವನ್ನು ಇನ್ನೂ ವಿವರವಾಗಿ ಮುಂದಿನ ಶ್ಲೋಕದಲ್ಲಿ ವಿವರಿಸುತ್ತಾನೆ. ಹರೇ ಕೃಷ್ಣ.